ದೊಡ್ಡ ಅಕ್ವೇರಿಯಂ ಇದೆ. ಬ್ರಿಜ್ ಖಲೀಫಾ ನೋಡದೆ ಹೊರಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಐಸ್ ಕ್ರೀಮ್ ಸಕ್ಕತ್ತಾಗಿ ಆಟಾಡ್ಸ್ಬಿಟ್ಟು ಕೊಟ್ಟರು, ಬಟ್ ಒನ್ ಐಸ್ ಕ್ರೀಮ್ ಇಸ್ 500 rupees. ಈ ಒಂದು ಪರ್ಟಿಕ್ಯುಲರ್ ಸೀರೆನ ಹೀಗೆ ಇರಬೇಕು ಅಂತ ಲೆಹೆಂಗಾ ಟಾಪ್ನ ಬ್ಲೌಸಾಗಿ ಕನ್ವರ್ಟ್ ಮಾಡಿ ಮತ್ತು ಸ್ಯಾರಿನ ಈ ಥರ ಟ್ರೇಪ್ ಮಾಡಿಕೊಂಡೆ. ಬೆಸ್ಟ್ ಕಾಮಿಡಿಯನ್ ಹತ್ರ ಅವಾರ್ಡ್ ತೊಗೊಳ್ಳೋದು ಸಖತ್ ಖುಷಿ ಆಯಿತು. ಆ್ಯಂಡ್ ಯಾವ್ದು ಕೊಡಿಸ್ತೀರಾ ಅಂತ ಅದು ಕೊಡಿಸೋದಲ್ಲ ನೋಡೋದು. ನಮಸ್ಕಾರ ಎಲ್ರಿಗೂ. ದುಬೈಗೆ ಮೊದಲನೇ ಬಾರಿ ಹೋದಾಗ ಹೇಗಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗ್ ಇರುತ್ತೆ. ಆ್ಯಂಡ್ ಇದು ಫ್ಲೈಟಲ್ಲಿ ಕೂತ ತಕ್ಷಣ ನಮಗೆ ಫಸ್ಟ್ ಕನ್ನಡ ಸಿನಿಮಾ ಸಿಕ್ತು. ಸೊ ಹಾಗೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಲ್ಯಾಂಡ್ ಆಗ್ತಿದ್ದಂಗೆ ಕ್ಲೀನ್ ಸಿಟಿ ಅಂತ ಅನ್ನಿಸ್ತು. ಆ್ಯಂಡ್ ಪ್ಲೀಸ್ ಎಕ್ಸ್ಕ್ಯೂಸ್, ಹಾರಿಸಾಂಟಲಲ್ಲಿ ವೀಡಿಯೋ ಶೂಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ಆದರೆ ಯೂಟ್ಯೂಬ್ಗೆ ಹಾಕೋದಕ್ಕೆ ಸ್ವಲ್ಪ ಕಷ್ಟಪಟ್ಟು ಎಡಿಟ್ ಮಾಡಿ ಝೂಮ್ ಎಲ್ಲ ಮಾಡಿ ಹಾಕಿದ್ದೀನಿ. ಇದು ದುಬೈ ಫ್ರೇಮ್ ಅಂತ ಲಿಫ್ಟ್ ಇರುತ್ತೆ, ಫುಲ್ ಮೇಲೆ ಹೋದರೆ ಎಲ್ಲ ದುಬೈ ಫುಲ್ ಕಾಣಿಸುತ್ತೆ. ಆ್ಯಂಡ್ ಇದು ಏನಿದೆ ಮ್ಯೂಸಿಯಮ್ ಆಫ್ ಫ್ಯೂಚರ್ ಅಂತ ಇದ್ರ ಹೆಸರು. ಸೊ ಇಲ್ಲಿ ಇದ್ರ ಒಳಗಡೆನೇ ಯಾರಿಗೂ ಯಾವತ್ತೂ ಶೋ ಮಾಡೋದಕ್ಕೆ ಬಿಟ್ಟಿರಲಿಲ್ಲ, ಬಟ್ ಅದೃಷ್ಟ ನಮಗೆ ಶೋ ಮಾಡೋದಕ್ಕೆ ಬಿಟ್ಟಿದ್ರು. ಸೊ ಹಾಗಾಗಿ ನಾವು ಅಲ್ಲೇ ಇವೆಂಟ್ ಮಾಡಿದ್ದು. ಆ್ಯಂಡ್ ಇದು ದುಬೈ ಮಾಲು. ಈ ಮಾಲಲ್ಲಿ ಅತಿ ದೊಡ್ಡ ಅಕ್ವೇರಿಯಂ ಇದೆ. ತುಂಬ ದೊಡ್ಡ ದೊಡ್ಡ ಫಿಶಸ್ಸು, ತಿಮಿಂಗ್ಲಗಳು, ಏನೇನೋ ಇತ್ತು. ನೋಡೋದಕ್ಕೆ ಸಖತ್ ಖುಷಿ ಆಯಿತು. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಬ್ರಿಜ್ ಖಲೀಫಾ ನೋಡದೆ ಹೊರಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಪ್ರತಿದಿನ ಕೂಡ ಲಕ್ಷಾಂತರ ಜನ ಇದನ್ನು ನೋಡೋದಕ್ಕೆ ಅಂತ ಬರ್ತಾರೆ. ಆ ಲೈಟಿಂಗು, ಆ ಬಿಲ್ಡಿಂಗು, ಆ್ಯಕ್ಚುಲಿ ಆ ಬಿಲ್ಡಿಂಗಲ್ಲಿ ಎಲ್ಲರೂ ವಾಸವಾಗಿದ್ದಾರೆ. ಇದೊಂಥರ ಫ್ಲ್ಯಾಟ್ ಇದ್ದಂಗೆ ಪರ್ಚೇಸ್ ಮಾಡಿಕೊಂಡು ನಾವಲ್ಲಿ ಉಳ್ಕೋಬೋದು. ಆ್ಯಂಡ್ ಇದು ಬೋಟಿಗೆ ಸಿಕ್ಕಾಪಟ್ಟೆ ಈ ಸೀರಿಯಲ್ ಸೆಟ್ಟೆಲ್ಲ ಹಾಕಿ ಸಕ್ಕತ್ತಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡಿರ್ತಾರೆ. ಆ್ಯಕ್ಚುಲಿ ಅದು ರೆಸ್ಟೋರೆಂಟ್. ಆ್ಯಂಡ್ ಇದು ಶಾಪ್ಗಳಿತ್ತು, ಅಲ್ಲಿ ಪರ್ಫ್ಯೂಮ್ಸ್ ಎಲ್ಲ ಹೆವಿ ಫೇಮಸ್ಸು, ಎಲ್ರಿಗೂ ಗೊತ್ತಿರೋ ಹಾಗೆ. ಆ್ಯಂಡ್ ಆ್ಯಕ್ಚುಲಿ ಇದೆಲ್ಲವೂ ಇದ್ದಿದ್ದು ಓಲ್ಡ್ ದುಬೈ ಅಂತ. ಇದು ಹಳೆಯ ದುಬೈ ಆಗಿನ ಕಾಲದಲ್ಲಿ ಹೀಗಿತ್ತು ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ, ಏನೂ ಚೇಂಜಸ್ ಮಾಡಿಲ್ಲ. ಆ್ಯಂಡ್ ಐಸ್ ಕ್ರೀಮ್ ತಿಂದ್ವಿ. ಐಸ್ ಕ್ರೀಮ್ ಸಕ್ಕತ್ತಾಗಿ ಆಟಾಡ್ಸ್ಬಿಟ್ಟು ಕೊಟ್ಟರು, ಬಟ್ ಒನ್ ಐಸ್ ಕ್ರೀಮ್ ಇಸ್ 500 rupees. 3 ದಿನ ಅಂತ ಹೋಗಿದ್ದು. ಮೊದಲನೇ ದಿನ ಮತ್ತು 3ನೇ ದಿನ ಓಡಾಡಬೇಕು, ಮತ್ತು ಮಧ್ಯದಲ್ಲಿ ಒಂದು ದಿನ ನಾವು ಈವೆಂಟ್ ಡೇ ಮಾತ್ರ ಎಲ್ಲೂ ಹೋಗೋದು ಬೇಡ ಅಂತ ಡಿಸೈಡ್ ಆಗಿದ್ವಿ. ಸೊ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಸೀರೆನ ಹೀಗೆ ಇರಬೇಕು ಅಂತ ಲೆಹೆಂಗಾ ಟಾಪ್ನ ಬ್ಲೌಸಾಗಿ ಕನ್ವರ್ಟ್ ಮಾಡಿ ಮತ್ತು ಸ್ಯಾರಿನ ಈ ಥರ ಟ್ರೇಪ್ ಮಾಡಿಕೊಂಡೆ. ಬಟ್ ನನಗೆ ಫಸ್ಟ್ ಹಾಕಿದ್ನಲ್ಲ ಆ ಥರದ್ದು ಯಾಕೋ ಕಂಫರ್ಟಬಲ್ ಆಗಲಿಲ್ಲ, ಅದಕ್ಕೆ ನಾರ್ಮಲ್ ಸ್ಯಾರಿ ಥರನೇ ಉಟ್ಕೊಂಡ್ಬಿಟ್ಟೆ. ನಾನು ಆಗಲೇ ಏನು ಹೇಳಿದೆ, ಮ್ಯೂಸಿಯಮ್ ಆಫ್ ಫ್ಯೂಚರ್ ಅಂತ, ಅದು ಒಳಗಡೆ ಈ ರೀತಿ ಕಾಣಿಸುತ್ತೆ. ಸೊ ಪೂರ್ತಿ ವೈಟ್ ಕಲರ್ ಇರುತ್ತೆ, ಬ್ಯೂಟಿಫುಲ್ ಆಗಿದೆ, ಅದೊಂಥರ ಬೇರೆ ಲೋಕನೇ ಅಂತ ಹೇಳ್ಬೋದು. ಪ್ರಾರ್ಥನಾ ಗೀತೆಯಿಂದ ಶುರು ಆಯಿತು. ಮಾನಸ ಹೊಳ್ಳ ಅವರು ಹಾಡನ್ನು ಹಾಡ್ತಾಯಿದ್ರು. ಆಗ ನಾವು ಹೋದ್ವಿ. ಆಮೇಲೆ ಪ್ರೇಮಾ ಮೇಡಮ್ ಕೂಡ ಬಂದಿದ್ದರು, ಶೈನ್ ಶೆಟ್ಟರು ಕೂಡ ಬಂದಿದ್ದರು. ಹಾಗೆ ಜಗಪ್ಪ ಅವರು ಆಲಿ ಸರ್ ಕೈಯಿಂದ ಅವಾರ್ಡ್ನ ರಿಸೀವ್ ಮಾಡಿದ್ರು. ಅದಂತೂ ಸಖತ್ ಖುಷಿ ಆಗೋಯಿತು. ಹಾಗೆ ನಾನು ಕೂಡ ಹೋಗಿ ಅವಾರ್ಡ್ನ ರಿಸೀವ್ ಮಾಡಿದೆ. ಬ್ಯೂಟಿಫುಲ್ ಕೂಡ ಹೌದು. ಆ್ಯಂಡ್ ಎಲ್ಲರನ್ನು ನಗಿಸ್ತಾನೆ ಇರುವ ನಮ್ಮ ಸುಷ್ಮಿತಾ ಅವರು ಬೆಸ್ಟ್ ಕಾಮಿಡಿಯನ್ ಹತ್ರ ಅವಾರ್ಡ್ ತೊಗೊಳ್ಳೋದು ಸಖತ್ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ಸರ್ ಕನ್ನಡದಲ್ಲಿ ಸ್ಕಿಟ್ ಮಾಡಿದ್ದು ಅರ್ಥ ಆಯ್ತಾ ಅಂತ ಕೇಳಿದೆ. ಇಲ್ಲ, ಬಾಡಿ ಲ್ಯಾಂಗ್ವೇಜಲ್ಲೇ ಅರ್ಥ ಆಯಿತು, ಇಟ್ ವಾಸ್ ವೆರಿ ಫೈನ್ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಶೈನ್ ಶೆಟ್ಟರು ಜಗಪ್ಪ ಎಲ್ಲ ಸಿಕ್ಕಾಪಟ್ಟೆ ರೇಗಿಸ್ತಿದ್ರು, ಯಾಕೆಂದರೆ ಅವಾರ್ಡ್ ಇಸ್ಕೊಂಡೆ. ಆಮೇಲೆ ಯಾಕೆ ವಾಪಸ್ ಇಸ್ಕೊಂಡ್ರು ಅಂತ ಕೇಳಿದ್ರು. ಇಲ್ಲ, ನಾವು ಪ್ಯಾಕ್ ಮಾಡಿ ನಿಮ್ಮ ಕಾರಲ್ಲೇ ಇಡ್ತೀವಿ ಅಂತ ಹೇಳಿದ್ರು. ಗ್ಲೋಬಲ್ ಮೀಡಿಯಾ ಅವಾರ್ಡ್ಸ್ಗೆ ಮಗದೊಮ್ಮೆ ಇದ್ರ ಮೂಲಕ ಅನಂತ ಧನ್ಯವಾದಗಳು. ನಮಗೆ ಒಳ್ಳೆ ಮೆಮೊರೀಸ್ ಕೊಟ್ಟಿದ್ದೀರಾ. ರಾತ್ರಿ ಆಗಲಿ ಇಲ್ಲ ಬೆಳಗ್ಗೆ ಆಗಲಿ ಹೋಟೆಲ್ಗೆ ಅಂತ ಬಂದರೆ ಕಾಫಿ ಟೀ ಮಾಡ್ಕೊಂಡು ಕುಡಿಯೋದಕ್ಕೆ ನಂಗೆ ತುಂಬ ಇಷ್ಟ. ಆ್ಯಂಡ್ ರೌಂಡಿಂಗ್ಸ್ ಮತ್ತು 3ನೇ ದಿವಸ ಅಂತ ಹೇಳಿದ್ನಲ್ಲ ನೋಡಿ, ಇದು ಬಿಲ್ಡಿಂಗ್ ಇದೇ ಥರ ಅರ್ಧಂಬರ್ಧ ಕಟ್ಟಿದ್ದಾರೆ. ಅಂದರೆ ಅದು ಡಿಸೈನ್ ಇರೋದೇ ಹಾಗೆ, ಇಂಜಿನಿಯರ್ ಪ್ಲ್ಯಾನ್ ಮಾಡಿರೋದೇ ಆ ಥರ. ಅಂದರೆ ಇಲ್ಲಿ ನೀವು ದುಬೈಗೆ ಬಂದರೆ ಪ್ರತಿಯೊಂದು ಬಿಲ್ಡಿಂಗ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಡಿಫ್ರೆಂಟ್ ಡಿಸೈನರ್ ಇರುತ್ತೆ, ಬೇರೆ ಥರನೇ ಕನ್ಸ್ಟ್ರಕ್ಷನ್ಸ್ ಇರುತ್ತೆ. ಆ್ಯಂಡ್ ಈ ಜಾಗ ಬಂದು ವಿಲ್ಲಾಗಳು, ತುಂಬ ಕಾಸ್ಟ್ಲಿ ಇರುತ್ತೆ ಇದೆಲ್ಲ ವಿಲ್ಲಾಗಳು. ಮೆಟ್ರೋದಲ್ಲಿ ಹೋಗಬೇಕಾದ್ರೆ ಇದೆಲ್ಲ ಕಾಣಿಸಿದ್ದು ನಮಗೆ. ಎಷ್ಟು ಚಿಕ್ಕದಾಗಿ ಕಾಣುತ್ತೆ ನೋಡಿ, ಆದರೆ ಸಿಕ್ಕಾಪಟ್ಟೆ ದೊಡ್ಡದು. ಇದೆಲ್ಲ ಬೀಚ್ ಮಧ್ಯದಲ್ಲಿ ಇರುವಂಥ ವಿಲ್ಲಾಗಳು. ಹಾಗೆ ಸ್ವಲ್ಪ ಬೋಟಲ್ಲಿ ಕೂಡ ಟ್ರಾವೆಲ್ ಮಾಡಿದ್ರಿ ನಾವು. ದುಬೈಯಲ್ಲಿ ಸ್ಪೈಸಸ್ ತುಂಬ ಫೇಮಸ್, ವೆರೈಟಿ. ನೀವು ಇದುವರೆಗೂ ನೋಡದೇ ಇರೋವಂಥ
ಸ್ಪೈಸಸ್ ಎಲ್ಲ ಕಾಣಿಸುತ್ತೆ ಅಲ್ಲಿ. ಪರ್ಫ್ಯೂಮ್ ಬಿಟ್ಟರೆ ಇದೇ ತುಂಬ ಫೇಮಸ್ ಇರೋದು. ಆದರೆ ದಿರಮ್ಸಿಂದ ನಾವು ರುಪೀಸ್ಗೆ ಕನ್ವರ್ಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಸೊ ಹಾಗಾಗಿ ನಾವು ಯಾವುದೂ ಪರ್ಚೇಸ್ ಮಾಡಲಿಲ್ಲ. ಡ್ರೈ ಫ್ರೂಟ್ಸಲ್ಲಿ ಇದು ಅಲ್ಲ ಏನು ನೋಡ್ತಾ ಇದೆಯಾ? ಬೇಕಾ ಜೆ ಪಿ ನಗರದ 2 ಮನೆ ಮಾರ್ಕೋಬೇಕು. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ. ಇದು ಒರಿಜಿನಲ್ ಚಿನ್ನದ್ದು ಉಂಗುರ ಇದು. ಏನು ಇದರಲ್ಲಿ ಯಾವ್ದು ಕೊಡಿಸ್ತೀರಾ ಅಂತ. ಅದು ಕೊಡ್ಸೋದಲ್ಲ, ನೋಡೋದು. ಫಸ್ಟ್ ಟೈಮ್ ಅಲ್ವಾ, ಸೊ ಸ್ವಲ್ಪ ಲಿಮಿಟೆಡ್ ಆಗಿಯೇ ಪರ್ಚೇಸ್ ಮಾಡಿದ್ವಿ. ಪರ್ಫ್ಯೂಮ್ಸ್ ಎಲ್ಲ ಫೇಮಸ್ ಇದೆ. ಆ್ಯಂಡ್ ಇದು ಡೇಟ್ಸ್ ಖರ್ಜೂರ ಅದು ಕೂಡ ಫೇಮಸ್ ಇದೆ. ಆಮೇಲೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಏರ್ಪೋರ್ಟ್ ಅಂತ ಅಂದರೆ ಅದು ದುಬೈ ಏರ್ಪೋರ್ಟ್. ಬೇಬಿ ವಾಟ್ಸ್ ದಟ್? ಎಷ್ಟನೇ ಬಟರ್? ಏನಕ್ಕದು? ಲವ್ ಬಟರ್. ಲವ್ ಬಟರ್, ಡೈ ಬಟರ್, ಬಟರ್ ಬಟರ್, ಫುಲ್ ಬಟರ್. ಮುಂದಿನ ದುಬೈ ಟ್ರಿಪ್ ಕೂಡ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹೀಗೆ ಹರಸಿ ಹಾರೈಸಿ. ನಮಸ್ಕಾರ. ಅಷ್ಟೇ.